ವಿದ್ಯಾರ್ಥಿಗಳೇ, ಈ ನಿಮ್ಮ ದೈಹಿಕ ಶಿಕ್ಷಣ ನಮಸ್ಕಾರಗಳು. ಮಕ್ಕಳೇ, ಕಳೆದ ತರಗತಿಯಲ್ಲಿ ಅಥ್ಲೆಟಿಕ್ಸ್ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಈಗ ಯೋಗಾಸನ, ಪ್ರಾಣಾಯಾಮ, ಮಹತ್ವ, ಅದರ ಅಂಶಗಳನ್ನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ನಿಮಗೆ ಯೋಗ ಅಂತ ಅಂದ್ರೆ 8ನೇ ತರಗತಿಯಲ್ಲಿ ಈಗಾಗಲೇ ಯೋಗ ಅಂದ್ರೇನು, ಯೋಗ ಅಂತಕ್ಕಂಥದ್ದು ಶಬ್ದ ಯಾವ ಪದದಿಂದ ಬಂದಿದೆ, ಯೋಗಾಸನ ಪಿತಾಮಹ ಯಾರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವಂತ ಅಂದ್ಬಿಟ್ಟು ಆಚರಣೆ 2014ರಿಂದ ಶ್ರೀ ನರೇಂದ್ರ ಮೋದಿಯವರು, ಭಾರತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಅಂದ್ಬಿಟ್ಟು ವಿಶ್ವ ಆರೋಗ್ಯ ಸಂಸ್ಥೆ WHO ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಇದೆಲ್ಲವನ್ನ ಅಧ್ಯಯನ ಮಾಡಿದ್ವಿ. ಆದ್ರೂ ಮಕ್ಕಳೇ, ನಿಮಗೆ ಈ ವಿಚಾರವನ್ನು ಮತ್ತೊಮ್ಮೆ ನಿಮಗೆ ತಿಳಿಯಪಡಿಸಬೇಕು. ಈ ಯೋಗ ಅಂತಕ್ಕಂಥ ಪದ ಯೂಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಸಂಸ್ಕೃತ ಪದದ ಯೂಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಯೂಸ್ ಎಂದರೆ ಸಂಸ್ಕೃತ ಪದದ ಯೂಸ್ ಎಂಬ ಪದವನ್ನು ಸಂಧಿಸು ಅಥವಾ ಜೋಡಿಸು, ಹೊಂದಿಸು, ಇನ್ನು ಹಲವಾರು ಅರ್ಥಗಳನ್ನು ಕೊಡ್ತಕ್ಕಂಥ ಕೂಡಿಸು, ಸಂಧಿಸು, ಜೋಡಿಸು, ಹೊಂದಿಸು, ಕೂಡಿಸು ಅಂತ ಅಂದ್ರೆ ಮಕ್ಕಳೇ, ಯೋಗ ಅಂತಕ್ಕಂಥದ್ದು ಸಂಧಿಸೋದು ಅಂದ್ರೆ ಪರಮಾತ್ಮನಲ್ಲಿ ನಮ್ಮ ಆತ್ಮವನ್ನ ಹೊಂದಿಸ್ತಕ್ಕಂಥದ್ದು, ಕೂಡಿಸ್ತಕ್ಕಂಥದ್ದು ಅರ್ಥವನ್ನು ಕೊಡ್ತದೆ. ಈ ಯೋಗಾಸನದ ಪಿತಾಮಹರಾದಂತಹ ಪತಾಂಜಲಿ ಮುನಿಗಳು, ಯೋಗಾಸನದ ಪಿತಾಮಹರು, ಪತಾಂಜಲಿ ಮುನಿಗಳು, ಯೋಗಾಸನದ ಪಿತಾಮಹರು ಪತಾಂಜಲಿ ಮುನಿಗಳು. ಮಕ್ಕಳೇ, 8ನೇ ತರಗತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನೀವು ಯೋಗ ಅಂದ್ರೇನು, ಯೋಗಾಸನ ಪಿತಾಮಹ ಅಂದ್ರೇನು ಅಂತ ಗೊತ್ತಾಯ್ತು. ಈಗ ಯೋಗಕ್ಕೂ ಮತ್ತು ವ್ಯಾಯಾಮಕ್ಕೂ ವ್ಯತ್ಯಾಸನೂ ಸಮೇತ ತಿಳ್ಕೊಂಡಿದ್ವಿ. ಯೋಗ ಅಂತಕ್ಕಂಥದ್ದು ನಿರಾಯಾಸವಿಲ್ಲದೆ ಬಹಳ ಉಸಿರಾಟಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥ ಒಂದು ಕ್ರಿಯೆ. ಯಾವುದು? ಯೋಗ. ಅದೇ ವ್ಯಾಯಾಮ ಅಂತಕ್ಕಂಥದ್ದು ವ್ಯಾಯಾಮ ಮತ್ತು ಯೋಗ ಅಂತಕ್ಕಂಥದ್ದು ಇವೆರಡು ಪರಸ್ಪರ ಒಂದೇ ದೇಹದ ಪರಿಣಾಮಕಾರಿ ಪ್ರಭಾವ ಬೀರಿದ್ರೂ ಸಮೇತ ವ್ಯಾಯಾಮ ಅಂತಕ್ಕಂಥದ್ದು ಪದೇ ಪದೇ ಮಾಡ್ತಕ್ಕಂಥ ಒಂದು ಚಟುವಟಿಕೆ. ಆದರೆ ಯೋಗ ಅಂತಕ್ಕಂಥದ್ದು ನಿರಾಯಾಸವಾಗಿ ಉಸಿರಾಟಕ್ಕೆ ಮಹತ್ವ ಕೊಟ್ಟು ಮಾಡ್ತಕ್ಕಂಥ ಒಂದು ಕ್ರಿಯೆ. ಇಲ್ಲಿ ವ್ಯಾಯಾಮ ದಿನನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ನಮ್ಮ ದೇಹಕ್ಕೆ ಶಾರೀರಿಕವಾಗಿ ಕೊಡ್ತಕ್ಕಂಥ ಒಂದು ಕ್ರಿಯೆ ಮತ್ತು ಚಟುವಟಿಕೆ. ಆದರೆ ಯೋಗ ಅಂತಕ್ಕಂಥದ್ದು ನಮ್ಮ ಮನಸ್ಸು, ಆತ್ಮ, ದೇಹ ಪರಿಶುದ್ಧತೆಗಾಗಿ ಮಾಡ್ತಕ್ಕಂಥ ಒಂದು ಕ್ರಿಯೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು ಮಕ್ಕಳೇ. ಇದು ಹಿಂದಿನ ತರಗತಿಯಲ್ಲಿ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಅಂಶ. ಯಾವುದು? ವ್ಯಾಯಾಮ ಅಂದ್ರೇನು, ಯೋಗ ಅಂತಕ್ಕಂಥದ್ದಂದ್ರೇನು, ಮತ್ತೆ ಯೋಗಾಸನ ಪಿತಾಮಹ, ಮತ್ತೆ ಯೋಗ ಅಂತಕ್ಕಂಥದ್ದು ಯಾವ ಪದದಿಂದ ಬಂದಿದೆ ಅಂತಕ್ಕಂಥದ್ದೆಲ್ಲವನ್ನ ನೀವು ಕಳೆದ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ರಿ ಮಕ್ಕಳೇ. ಈ ಒಂದು ತರಗತಿಯಲ್ಲಿ ಯಾವುದಲ್ಲಿ ಈ 9ನೇ ತರಗತಿಯಲ್ಲಿ ಈಗ ಅಷ್ಟಾಂಗ ಯೋಗದ ಪಿತಾಮಹರು ಮತ್ತೆ ಅಷ್ಟಾಂಗ ಯೋಗದ ಮೆಟ್ಟಿಲುಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮತ್ತೆ ಯಾವುದು? ಅಷ್ಟಾಂಗ ಯೋಗ.
ಅಷ್ಟಾಂಗ ಯೋಗ ಅಂತಕ್ಕಂಥದ್ದು ಅಷ್ಟಾಂಗ ಯೋಗದ ಅರ್ಥ, ಮಹತ್ವ ಮತ್ತು ಯೋಗ ಅಭ್ಯಾಸದ ಲಾಭ ಮತ್ತು ಪ್ರಾಣಾಯಾಮದ ಪ್ರಕಾರಗಳು ಹಾಗೂ ಕಪಾಲಭಾತಿ ಕ್ರಿಯೆ ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ಈ ಒಂದು ವಿಷಯದಲ್ಲಿ ತಿಳ್ಕೊಂತೀವಿ ಮಕ್ಕಳೇ. ಸೊ ಮೊದಲನೇದಾಗಿ ಯೋಗ ಅಂತಕ್ಕಂಥದ್ದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಕೊಟ್ಟಂತ ಒಂದು ಪಾಠ, ಅದು ಒಂದು ಮಹತ್ವದ ಒಂದು ಅಂಶ. ಈ ಯೋಗ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಅಂದ್ಬಿಟ್ಟು ಏನ್ ಆಚರಿಸ್ತೀವಿ? ಜೂನ್ 21. ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಜೂನ್ 21 ನಾವು ಆಚರಣೆ ಮಾಡಲಾಗುತ್ತದೆ. ಸೊ ಪುರಾತನ ಕಾಲದಿಂದಲೂ ಯೋಗಾಭ್ಯಾಸವನ್ನು ಭಾರತದಲ್ಲಿ ಜೀವನದ ಒಂದು ಭಾಗವನ್ನಾಗಿ ಪಾಲಿಸುತ್ತಾ ಬಂದಿರ್ತಾರೆ. ಸಕ್ರಿಯ ಜೀವನ ಶೈಲಿ ಹಾಗೂ ದೈಹಿಕ ಚಟುವಟಿಕೆಯಲ್ಲಿ ಆಸಕ್ತಿ ಹೊಂದಿರುವವರು ಅತಿ ಸುಲಭವಾಗಿ ಯೋಗಾಭ್ಯಾಸವನ್ನ ಅಳವಡಿಸಿಕೊಳ್ಳಬಹುದು. ಯೋಗ್ಯ ವ್ಯಕ್ತಿ ಆರೋಗ್ಯವಾಗಿಂದ ವೃದ್ಧಿಸಬೇಕಾದ್ರೆ ಅಂದ್ರೆ ಇರಬೇಕಾದ್ರೆ ಯೋಗಾಭ್ಯಾಸದ ಪಾತ್ರ ಬಹಳ ಅಪಾರವಾದದ್ದು. ಇತ್ತೀಚಿನ ದಿನಗಳಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮ ಹಾಗೂ ಧ್ಯಾನಗಳನ್ನೊಳಗೊಂಡಂತಹ ಅಷ್ಟಾಂಗ ಯೋಗಕ್ಕೆ ಅಪಾರವಾದಂತಹ ಮನ್ನಣೆ ಕೊಡುತ್ತಿದೆ, ಮಹತ್ವವನ್ನು ಕೊಡ್ತಿದ್ದಾರೆ ಜನ. ಕಾರಣ ಇವತ್ತು ಏನು ಲಾಕ್ಡೌನ್ ಆಗಿ ಮಾರ್ಚ್ 2020ರಿಂದ ಅಪ್ ಟು ನವೆಂಬರ್ ಇವತ್ತು 10ರವರೆಗೂ ಸಮೇತ ಯಾವುದೇ ಒಂದು ರೋಗವನ್ನ ಕರೋನಾದಿಂದ ಅಥವಾ ಅಸ್ತಮ ಅಥವಾ ಪ್ರಾಣ ಇದರಿಂದ ಕಾಯಿಲೆಯಿಂದ ನಾವು ದೂರ ಇರಬೇಕಪ್ಪ ಅಂದ್ರೆ ಯಾವುದೇ ಒಂದು ರೋಗ ಇರ್ಬೋದು, ಮಾನವ ಶರೀರಕ್ಕೆ ಎಂತಹ ಕಾಯಿಲೆ ಬರ್ತಾ ಇದೆ. ಇವತ್ತಿನ ಒಂದು ಆಧುನಿಕ ಫುಡ್ ಆಗಿರ್ಬೋದು, ಆಧುನಿಕ ಜೀವನ ಶೈಲಿ ಆಗಿರ್ಬೋದು, ಯಾವುದೇ ಒಂದು ಕ್ರಮದಿಂದ ಇವತ್ತು ಬರ್ತಕ್ಕಂತ ಒಂದು ಕಾಯಿಲೆ ಇದೆಯಲ್ಲ, ಏನು ಮಾರ್ಚ್ 2020ರಿಂದ ಲಾಕ್ಡೌನ್ ಆಗಿತ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ ಸಮೇತ ಯಾರು ಸಾಮಾಜಿಕ ಅಂತರ ಮನೆಯಲ್ಲೇ ಇದ್ದು ಆಕ್ಟಿವಿಟೀಸ್ ಅನ್ನು ಮಾಡ್ಕೊಳ್ಳಿ ಅಂತ ಏನ್ ಹೇಳ್ತಿದಾರಲ್ಲ, ಕರೋನಾವನ್ನ ತಡೆಗಟ್ಟಬೇಕಂತಾದ್ರೆ ಈ ಯೋಗದಿಂದ ಮಾತ್ರ ಸಾಧ್ಯ ಮಕ್ಕಳೇ. ಹೆಂಗಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಸಮೇತ ಮನೆಯಲ್ಲೇ ಇದ್ದುಕೊಂಡು ಕೆಲವೊಂದು ನಿತ್ಯ ಸೂರ್ಯ ನಮಸ್ಕಾರ ಆಸನಗಳು ಯಾವುದಾದ್ರೂ ಆಗಿರ್ಬೋದು, ಸೂರ್ಯ ನಮಸ್ಕಾರ ಆಸನ, ನಿಂತು ಮಾಡ್ತಕ್ಕಂತ ಆಸನ, ಪ್ರಾಣಾಯಾಮ, ಹೀಗೆ ಕುಳಿತು ಮಾಡ್ತಕ್ಕಂತ ಆಸನಗಳು, ಮತ್ತೆ ಶೀತಕಾರಿ, ಭ್ರಮರಿ, ಕಪಾಲಭಾತಿ ಈ ಎಲ್ಲಾ ಕ್ರಿಯೆಗಳನ್ನು ಯಾರು ಮಾಡ್ತಾರೋ ಅವರಿಗೆ ಕರೋನಾದಿಂದ ಮುಕ್ತವಾಗಿರ್ತಾರೆ ಮಕ್ಕಳೇ. ಸೊ ಆ ಒಂದು ದೃಷ್ಟಿಯಿಂದ ಯೋಗ ಅಂತಕ್ಕಂಥದ್ದು ಸರ್ವ ರೋಗಕ್ಕೂ ಸಮೇತ ಔಷಧಿ. ಹೇಗೆ ಊಟ ಬಲ್ಲವನಿಗೆ ರೋಗ ಇಲ್ಲೋ ಅಂದ್ರೆ ಈ ಒಂದು ಟೈಟಲ್ ಇದೆಯಲ್ಲ ಮಕ್ಕಳೇ, ಯಾರು ಯೋಗವನ್ನ ಮಾಡ್ತಾರೋ ಅವರು ನಿರೋಗಿಯಾಗಿರ್ತಾರೆ. ನೀವು ಹೇಳಿರ್ಬೋದು, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ ಮಕ್ಕಳೇ, ಒಪ್ಪತ್ತು ಗುಂಡವನು ಯೋಗಿ, 2 ಹೊತ್ತು ಊಟ ಮಾಡೋನು ಭೋಗಿ, ಅದೇ 3 ಹೊತ್ತು ಊಟ ಮಾಡೋನು ಒತ್ಕೊಂಡು ಹೋಗಿ ಅನ್ನಂಗೆ ಒಂದು ಮಾತು ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ಮಕ್ಕಳೇ ಇನ್ನೊಂದು ಮಾತಾಡ್ತಾರೆ ಅವರು, ಒಂದು ಶಾಲೆ ಅಥವಾ ಒಂದು ನಗರ ಅಥವಾ ಒಂದು ಸಿಟಿ ಅಂದ್ರೆ 10 ಆಸ್ಪತ್ರೆಗಳನ್ನು ತೆರೆಯೋದಕ್ಕಿಂತ ಮುಂಚೆ ಒಂದೇ ಒಂದು ಯೋಗ ಕುಟೀರವನ್ನು ತೆಗೆಯುವುದು ಲೇಸು ಅಂತ ಹೇಳಿದ್ದಾರೆ. 10 ಆಸ್ಪತ್ರೆಗಳನ್ನು ತೆರೆಯುವುದಕ್ಕಿಂತ ಒಂದೇ ಒಂದು ಯೋಗ ಕುಟೀರ ಮೀನ್ಸ್ ಯೋಗದ ಒಂದು ಕೇಂದ್ರವನ್ನು ತೆರೆಯುವುದು ಮೇಲು ಅಂತ ಬಿಟ್ಟು ಹೇಳಿದ್ದಾರೆ ಮಕ್ಕಳೇ. ಸೊ ಇದು ನಮ್ಮ ಸ್ವಾಮಿ ವಿವೇಕಾನಂದವರು ಹೇಳಿರ್ತಕ್ಕಂಥ ಮಾತು. ಆ ಒಂದು ದೃಷ್ಟಿಯಿಂದ ನೀವು ಅಷ್ಟಾಂಗ ಯೋಗದ ಅದರ ಅರ್ಥ, ಪ್ರಾಮುಖ್ಯತೆಯನ್ನ ನಾವು ನೋಡೋದಾದ್ರೆ, ಮನಸ್ಸನ್ನು ಶಾಂತಗೊಳಿಸಿ ವರ್ತಮಾನದಲ್ಲಿ ದೇಹ ಮತ್ತು ಮನಸ್ಸನ್ನು ಏಕಾಗ್ರತೆಗೊಳಿಸಿ ಆತ್ಮದಲ್ಲಿ ಪರಮಾತ್ಮನನ್ನು ಕಾಣುವುದೇ ಯೋಗದ ಮುಖ್ಯ ಗುರಿ ಅಂತ ಅಷ್ಟಾಂಗ ಯೋಗದ ಒಂದು ಮುಖ್ಯ ಗುರಿಯಾಗಿದೆ ಅಂತ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ.
ಮನಸ್ಸನ್ನು ಶಾಂತಗೊಳಿಸಿ ವರ್ತಮಾನದಲ್ಲಿ ದೇಹ ಮತ್ತು ಮನಸ್ಸನ್ನು ಏಕಾಗ್ರತೆಗೊಳಿಸಿ ಆತ್ಮನಲ್ಲಿ ಪರಮಾತ್ಮನ ಜೊತೆ ಲೀನವಾಗುವುದೇ, ಐಕ್ಯವಾಗುವುದೇ ಅಷ್ಟಾಂಗ ಯೋಗದ ಮುಖ್ಯ ಗುರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈ ಗುರಿಯನ್ನು ಸಾಧಿಸಲು ಹಲವಾರು ಮಾರ್ಗಗಳಿವೆ. ಯೋಗದ ಪಿತಾಮಹರಾದಂತಹ ಯಾರು ಪತಾಂಜಲಿ ಮುನಿಗಳು ತಮ್ಮ ಯೋಗ ಸೂತ್ರದ ಗ್ರಂಥದಲ್ಲಿ ಮುಖ್ಯವಾದ 4 ಪಥಗಳನ್ನು ಉಲ್ಲೇಖಿಸಿದ್ದಾರೆ. ಯೋಗದ 4 ಪಥಗಳು. ಪಥಗಳು ಅಂತಂದ್ರೆ ದಾರಿಗಳು, ಮಾರ್ಗಗಳು ಅಂತ. ಯಾವುದು? ನಂಬರ್ 1 ಜ್ಞಾನಯೋಗ, ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ. ಮಕ್ಕಳೇ, ಇವುಗಳ ಮನಸ್ಸನ್ನು ಪಳಗಿಸಲು, ನಿಯಂತ್ರಿಸಲು ಸಾಧನಾ ಪಥಗಳನ್ನು ಹಂತ ಹಂತವಾಗಿ ಮೇಲೇರಬೇಕಾಗುತ್ತದೆ. ನಾವು ಯೋಗದ 4 ಪಥಗಳನ್ನು ನಾವು ನೋಡೋದಾದ್ರೆ, ಒಂದನೇದು ಜ್ಞಾನ ಯೋಗ. ಜ್ಞಾನಕ್ಕೆ ಬಹಳ ಮೀಸಲಾಗಿರ್ತಕ್ಕಂಥದ್ದು ಯೋಗ, ಜ್ಞಾನ ಯೋಗ. ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಬೇಕಾದ್ರೆ, ಮನಸ್ಸನ್ನು ಶಾಂತಗೊಳಿಸಬೇಕಾದ್ರೆ, ನಮ್ಮ ನಾಲೆಡ್ಜ್ ಅನ್ನ ನೆನಪಿನ ಶಕ್ತಿಯನ್ನು ಹೆಚ್ಚಿಸಬೇಕಾದ್ರೆ ಜ್ಞಾನ ಯೋಗದಿಂದ ಮಾತ್ರ ಸಾಧ್ಯ. ಹಾಗೆ ಭಕ್ತಿ ಯೋಗ. ಭಕ್ತಿ ಯೋಗ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಹೇಗೆ ಅಂತಂದ್ರೆ, ನಿಮಗೆ ಇಂದಿನ ದ್ವಾಪರ ಯುಗದಂತಹ ಒಂದು ಭಕ್ತಿ ಕಾರಣ, ಒಂದು ಸಿನಿಮಾ ಚಲನಚಿತ್ರ ಉದಾಹರಣೆ ಕೊಡೋದಾದ್ರೆ ನಿಮಗೆ ಭಕ್ತ ಕುಂಬಾರ, ಭಕ್ತ ಪ್ರಹ್ಲಾದ. ಈ ಭಕ್ತ ಕುಮಾರದಲ್ಲಿ ಶ್ರೀಕೃಷ್ಣನನ್ನ ಒಂದು ದರ್ಶನ ನೋಡಲು ತನ್ನ ಕಾಯಕದಲ್ಲಿ ಭಕ್ತಿಯಲ್ಲಿ ಲೀನನಾಗಿರ್ತಾರೆ. ತನ್ನ ಮಗು ಬರ್ತದೆ ಆ ಒಂದು ಮಣ್ಣಿನೊಳಗೆ, ಆ ಮಣ್ಣನ್ನೇ ತನ್ನ ಮಗುವನ್ನೇ ಮಣ್ಣು ಅಂತ ಅಂದ್ಬಿಟ್ಟು ತುಳಿದ್ಬಿಟ್ಟು ಅವನಿಗೆ ಭಕ್ತಿಯಲ್ಲಿ ಮೆರ್ತಕ್ಕಂಥ ಕುಂಬಾರ. ಹಾಗೆ ಪ್ರಹ್ಲಾದ ತನ್ನ ತಂದೆಯನ್ನ ಲೆಕ್ಕಿಸದೆ ಶ್ರೀಮನ್ ನಾರಾಯಣನೇ ದೇವರಂತ ಅಂದ್ಬಿಟ್ಟು ಹೇಳಿರ್ತಕ್ಕಂಥ ಭಕ್ತಿ ಬಹಳ ಶ್ರೇಷ್ಠವಾದದ್ದು. ಅಲ್ಲಿಯೂ ತನ್ನ ಆತ್ಮದಲ್ಲಿ ಪರಮಾತ್ಮನ ಕಾಣ್ತಕ್ಕಂಥದ್ದು. ಹಾಗೆ ಕರ್ಮಯೋಗ. ಕರ್ಮಯೋಗ ಅಂತ ನೀವು ಉದಾಹರಣೆ ಮಹಾಭಾರತನೇ ನಿಮಗೆ ಉದಾಹರಣೆ ಕೊಡ್ಬೋದು. ತನ್ನ ಕರ್ಮದ ಮೇಲೆ, ತನ್ನ ಕಾಯಕದ ಮೇಲೆ ಅವರವರ ಪರಿಣಾಮ ಬೀರ್ತಕ್ಕಂಥದ್ದು ಮಹತ್ವ. ಅದರಲ್ಲಿ ಹೇಳ್ತಾರಲ್ಲ ಶ್ರೀಕೃಷ್ಣ ಅರ್ಜುನನಿಗೆ, ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಮೀಸುಲ. ಅಂದ್ರೆ ತಾನು ದುರ್ಯೋಧನ ತನ್ನ ಶಕುನಿಯ ಕುತಂತ್ರದಿಂದ ತನ್ನ ರಾಜ್ಯವನ್ನು ಬಳಸಲೇಬೇಕು, ಅವರನ್ನ ಪಾಂಡವರನ್ನ ಗಡಿ ಪಾಲು ಮಾಡಲೇಬೇಕಂತ ಅಂದ್ಬಿಟ್ಟು ಎಷ್ಟು ತನ್ನ ಕರ್ಮದಲ್ಲಿ ಪಾಪವನ್ನ ಎಸೆರ್ತಾನೆ. ಅಂತದಲ್ಲಿ ಶ್ರೀಕೃಷ್ಣ ತನ್ನ ಪಾಂಡವರಿಗೆ ನೆರವನ್ನು ನೀಡಿಬಿಟ್ಟು ಅರ್ಜುನಿಗೆ ಗೀತೋಪದೇಶವನ್ನು ನೀಡುತ್ತಾ ತನ್ನ ಕರ್ಮದಲ್ಲಿ ತನ್ನ ಭಕ್ತಿಯನ್ನ, ಜ್ಞಾನವನ್ನ ಮತ್ತೆ ಐಕ್ಯತೆಯನ್ನ ಸಾಧಿಸ್ತಕ್ಕಂಥದ್ದು ಕರ್ಮಯೋಗ. ಹಾಗೆ ರಾಜಯೋಗ ಅಂತಕ್ಕಂಥದ್ದು ಕೊನೆಯ ಯೋಗ. ಮಾತ್ರ ಈ ಪತಂಜಲಿ ಮುನಿಗಳು ರಾಜಯೋಗದಲ್ಲಿ 8 ಮೆಟ್ಟಿಲುಗಳನ್ನು ಸೂಚಿಸಿದ್ದಾರೆ. ಸೊ ಆ 8 ಮೆಟ್ಟಿಲು ಅಂತಕ್ಕಂಥದ್ದು ಈ ನಮ್ಮ ಒಟ್ಟಾರೆ 4 ಹಂತಗಳಲ್ಲಿ ಏನು ಹೇಳಬೇಕಾಗಿಲ್ಲ, ಈ ನಡವಳಿಕೆ ಮುಖಾಂತರ ನಿಯಂತ್ರಣ ಕೇಂದ್ರವಾಗಿ ಉಸಿರಾಟ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ ಮೂಲಕ ಗುರಿ ತಲುಪುವ ಮಾರ್ಗವೇ ರಾಜ ಮಾರ್ಗ ಅಥವಾ ರಾಜಯೋಗ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಪತಂಜಲಿ ಮುನಿಗಳು. ಈ ಪತಂಜಲಿಯಲ್ಲಿ 8 ಮೆಟ್ಟಿಲುಗಳನ್ನು ತೋರಿಸಿರ್ತಕ್ಕಂತಹ ಇದೇ ರಾಜಯೋಗವೇ. ಅಷ್ಟಾಂಗ ಯೋಗದ ಮೆಟ್ಟಿಲುಗಳನ್ನು ಪತಂಜಲಿ ಮುನಿಗಳು ರಾಜಯೋಗದಲ್ಲಿ ಯೋಗದ ತಲುಪತಕ್ಕಂತ ಗುರಿಯನ್ನು ತಲುಪತಕ್ಕಂತ ಮಾರ್ಗವಾಗಿ ಪರಿಗಣಿಸಿದ್ದಾರೆ. ಇದರಲ್ಲಿ ರಾಜಯೋಗದ 8 ಮೆಟ್ಟಿಲುಗಳು ಅಂತಂದ್ರೆ ಅಷ್ಟಾಂಗ ಯೋಗ ಅಥವಾ ಅಷ್ಟಾಂಗ ಮಾರ್ಗ ಎಂದು ಕರೆದಿದ್ದಾರೆ.
ಮಾರ್ಗಗಳು ಅಂತ ಅಂದ್ಬಿಟ್ಟು ಕರೆದರೆ ಮತ್ತೆ ಆ ಅಷ್ಟಾಂಗ ಯೋಗದ ಮೆಟ್ಟಲ್ಗಳು ಯಾವ್ಯಾವಪ್ಪ ಅಂತಂದ್ರೆ ನಂಬರ್ 1 ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅಷ್ಟಾಂಗ ಯೋಗದ ಮೆಟ್ಟಲುಗಳು ಯಾವ್ಯಾವ ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವು ಪತಂಜಲಿ ಮುನಿಗಳ ಯೋಗಾಸನದ ಅಷ್ಟಾಂಗ ಮಾರ್ಗಗಳು ಅಂತಂದ್ಬಿಟ್ಟು ಕರಿತೇವೆ. ಅಷ್ಟಾಂಗ ಮೆಟ್ಟಿಲುಗಳು ಅಂದ್ರೆ ಅಷ್ಟಾಂಗ ಮಾರ್ಗಗಳು ಅಂದ್ರೆ ಅಷ್ಟಾಂಗ ಯೋಗದ ಹಂತಗಳು ಅಂತಂದ್ರು ಒಂದೇ ಮಕ್ಕಳೇ. ಸೊ ಈಗ ಯಮ ಅಂತಕ್ಕಂಥದ್ದನ್ನ ನಾವು ಅಧ್ಯಯನ ಮಾಡೋಣ. ಯಮ ಮೊದಲನೇದಾಗಿ ನೋಡೋದಾದ್ರೆ ಯಮ ಅಂದ್ರೆ ನಾವು ಉತ್ತಮ ಸಾಮಾಜಿಕ ವ್ಯಕ್ತಿತ್ವವನ್ನು ಬೆಳೆಸಲು, ನಾವು ಸಮಾಜದಲ್ಲಿ ಎಲ್ಲಾ ಸಂಬಂಧಿಕರ ಜೊತೆಗೆ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ವಾಸ ಮಾಡತಕ್ಕಂತಹ ವ್ಯಕ್ತಿಗಳ ಜೊತೆಗೆ ವ್ಯಕ್ತಿತ್ವವನ್ನ ಬೆಳೆಸಲು ಕೆಲವು ಉತ್ತಮ ನಡೆಗಳನ್ನು ಅನುಸರಿಸಬೇಕು. ಯಾವುದೇ ಆಗಿರಲಿ, ಆಚಾರ ವಿಚಾರ, ಸಂಬಂಧ, ಸಂಸ್ಕಾರ ಯಾವುದೇ ಆಗಿರಲಿ, ಅದನ್ನೇ ನಾವು ಯಮ ಅಂತ ಅಂದ್ಬಿಟ್ಟು ಕರಿತೀವಿ. ಅಂದ್ರೆ ನಾವು ವಾಸಿಸುತ್ತಕ್ಕಂತಹ ಸುತ್ತಮುತ್ತ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ನಡುವೆ ನಮ್ಮ ಸಾಮಾಜಿಕ ವ್ಯಕ್ತಿತ್ವವನ್ನು ಬೆಳೆಸ್ತಕ್ಕಂತಹ ನಡೆನೆ ಯಮ. ಅಂತಹ ಸಾಮಾಜಿಕ ವ್ಯಕ್ತಿತ್ವಗಳು ಯಾವುವು? ಅವನ್ನ ನಾವು ಯಮ ಪಂಚಕಗಳು ಅಂತ ಕರಿತೀವಿ. ಯಮ ಪಂಚಕಗಳು. ಅಂತಹ ಯಮ ಪಂಚಕಗಳು ಅನ್ನೋದು ಯಾವುವು? ಯಮ ಪಂಚಕಗಳು ಅಂತಂದ್ರೆ ಬೇರೆ ಏನೂ ಅಲ್ಲ, ಯಮದಲ್ಲಿ ಬರ್ತಕ್ಕಂತಹ ಅಂದ್ರೆ ನಮ್ಮ ಸುತ್ತಮುತ್ತ ಜನರ ನಡುವೆ ನಾವು ವಾಸ ಮಾಡ್ತಕ್ಕಂಥ ನಮ್ಮ ಸಾಮಾಜಿಕ ಸಂಬಂಧದ ನಡುವೆ ವ್ಯಕ್ತಿಗಳ ನಡುವೆ ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂತಹ ಒಂದು ಕ್ರಿಯೆಯೇ ಯಮ. ಆ ಕ್ರಿಯೆಯನ್ನು ನಾವು ಯಮ ಪಂಚಕ ಅಂತ ಅಂದ್ಬಿಟ್ಟು ಕರಿತೇವೆ. ಆ ಯಮ ಪಂಚಕಗಳು ಯಾವುವು ಅಂದ್ರೆ ಮೊದಲನೇದಾಗಿ ಅಹಿಂಸೆ. ಅಹಿಂಸೆ ಅಹಿಂಸೆ ಮಕ್ಕಳ ನಿಮಗೆ ಗೊತ್ತಿದೆ ಏನು ಅಹಿಂಸೆ ಅಂದ್ರೆ? ನಮ್ಮ ಗಾಂಧೀಜಿಯವರು ಅವತ್ತೇ ಸತ್ಯಾಗ್ರಹ ಅಥವಾ ನಮ್ಮ ಸ್ವಾತಂತ್ರ್ಯಕ್ಕಾಗಿ ದೇಶಕ್ಕಾಗಿ ಪ್ರಾಣ ಕೊಟ್ಟು ಸಮೇತ ಅವತ್ತಿನೇ ಒಂದು ಅಹಿಂಸಾತ್ಮಕವಾಗಿ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತ ಹೇಳಿದ್ರು. ಅದಕ್ಕಿಂತ ಪೂರ್ವದಲ್ಲೇ ಇದು ಯಮದಲ್ಲಿ ಬರ್ತಕ್ಕಂತ ಒಂದು ಪಂಚಕ. ಆ ಯಮ ಪಂಚಕ ಹೇಳ್ತದೆ ಅಹಿಂಸೆ. ಏನು ಅಹಿಂಸೆ ಅಂದ್ರೆ? ಅಹಿಂಸೆ ಅಂತಂದ್ರೆ ಬೇರೆ ಏನೂ ಇಲ್ಲ ಮಕ್ಕಳೇ, ಯಾರಿಗೂ ಯಾವ ರೀತಿಯಿಂದಲೂ ನೋವು ಉಂಟು ಮಾಡದಿರುವುದೇ ಅಹಿಂಸೆ. ಯಾರಿಗೂ ಯಾವ ರೀತಿಯಿಂದಲೂ ಏನು ನಾವು ಚುಚ್ಚಿ ಮಾತನಾಡಿ ನೋವು ಕೊಡ್ಬೇಕಂತಲ್ಲ, ಅವರಿಗೆ ಒಡೆದು ನೋವು ಕೊಡ್ಬೇಕಂತಲ್ಲ, ಅಥವಾ ಪಿಸ್ತೂಲಿಂದ ಅಥವಾ ಕೋಲಿನಿಂದ ಅಥವಾ ಯಾವುದೇ ಚಾಟಿಯಿಂದ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯಿಂದಲೂ ಯಾವ ಕಾರಣಕ್ಕೂ ನೋವು ಉಂಟು ಮಾಡದಿರುವುದೇ ಅಹಿಂಸೆ ಅಂತ ಅಂದ್ಬಿಟ್ಟು ಪತಂಜಲಿ ಮುನಿಗಳು ಹೇಳಿದ್ದಾರೆ. ಸೊ ಎರಡನೇದಾಗಿ ಸತ್ಯ. ಸತ್ಯ ಇದು ಗಾಂಧೀಜಿಯವರ ಒಂದು ತತ್ವನೇ. ಸತ್ಯ
ಏನು ಸತ್ಯ ಅಂದ್ರೆ ಸಹಜವಾದ ಒಂದು ವಸ್ತು ಸ್ಥಿತಿಯನ್ನು, ಅಂದ್ರೆ ವಾಸ್ತವ ಸ್ಥಿತಿಯನ್ನು, ಅದೇನು ನಾವು ಕಣ್ಣಾರೆ ನೋಡ್ತೀವಲ್ಲ ಅದನ್ನು ವಾಸ್ತವ ಸ್ಥಿತಿಯನ್ನ, ಆ ವಿಷಯವನ್ನ ನೇರವಾಗಿ ಪ್ರಸ್ತುತಪಡಿಸೋದನ್ನ ನಾವು ಸತ್ಯ ಅಂದ್ರೆ ಸಹಜವಾದ ನೋಡಿರ್ತಕ್ಕಂಥ ಒಂದು ವಸ್ತು ಸ್ಥಿತಿಯನ್ನು ಹೇಗಿದೆ ಆ ಸ್ಥಿತಿಯನ್ನ, ಆ ವಿಷಯವನ್ನ ನೇರವಾಗಿ ಪ್ರಸ್ತುತಪಡಿಸ್ತಕ್ಕಂಥದ್ದನ್ನ, ನೇರವಾಗಿ ತಿಳಿಯಪಡಿಸುವುದನ್ನೇ ನಾವು ಸತ್ಯ ಅಂತಕ್ಕಂಥದ್ದನ್ನು ನಾವು ಮಾಡ್ತೀವಿ. ಇದು ಯಮಪಂಚಕದ 2ನೇ ಹಂತ. ಹಾಗೆ 3ನೇದು ಆಸ್ಥೇಯ. ಆಸ್ಥೇಯ ಅಂತಂದ್ರೆ ಏನು? ಕಳ್ಳತನ ಮಾಡದಿರುವುದೇ ಆಸ್ಥೇಯ. ಕಳ್ಳತನ ಮಾಡದಿರುವುದೇ ಆಸ್ಥೇಯ. ನಿಮ್ಗೆ ಗೊತ್ತಿದೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗು ನಮ್ಮದಲ್ಲದ ವಸ್ತುವನ್ನು ಹಾಗೂ ವಿಷಯವನ್ನು ಬಯಸದೆ ಅಥವಾ ಪಡೆಯದೇ ಇರುವುದು ಎಂದರ್ಥ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಮಗು ತಮ್ಮದಲ್ಲಪ್ಪ ಆ ವಸ್ತುವನ್ನ ನಾವು ಯಾಕೆ ಅದನ್ನು ಮುಟ್ಟಬೇಕು, ನಾವು ಯಾಕೆ ಅದನ್ನು ತಗೋಬೇಕು? ನಮ್ಮದಲ್ಲದ ವಸ್ತುವನ್ನು, ಅಂದ್ರೆ ಕಳ್ಳತನ ಮಾಡದಿರುವುದು ಆಸ್ಥೇಯ ಅಂತ ಅಂದ್ಬಿಟ್ಟು, ನಮ್ಮದಲ್ಲದ ವಸ್ತುವನ್ನ ಅಥವಾ ವಿಷಯವನ್ನ ಬಯಸದೆ ಅಂದ್ರೆ ಪಡೆಯದೆ, ಅದ ಅಪೇಕ್ಷೆ ಪಡೆಯದೆ ಇರ್ತಕ್ಕಂಥದ್ದನ್ನೇ ನಾವು ಆಸ್ಥೇಯ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಮಕ್ಕಳೇ? ಅಹಿಂಸೆ ಅಂದ್ರೆ ಹಿಂಸೆಯನ್ನ ಯಾರಿಗೂ ಯಾವ ರೀತಿಯಿಂದಲೂ ಮಾಡದಿರುವುದು. ಸತ್ಯ ಅಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ವಾಸ್ತವ ಸ್ಥಿತಿಯನ್ನು ನಾವು ಕಣ್ಣಾರೆ ಏನ್ ನೋಡಿರ್ತು ಅದನ್ನ ಪ್ರಸ್ತುತಪಡಿಸ್ತಕ್ಕಂಥದ್ದು. ಆಸ್ಥೇಯ ಅಂತಂದ್ರೆ ಕಳ್ಳತನ ಮಾಡಿರುವುದು, ಅಂದ್ರೆ ನಮ್ಮದಲ್ಲದ ವಸ್ತುವನ್ನ ಅಥವಾ ವಿಷಯವನ್ನ ಬಯಸದೆ ಪಡೆಯದೇ ಇರ್ತಕ್ಕಂಥದ್ದು. ಸೊ 4ನೇದು ಅಂಶ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದ್ರೆ ನಿಮಗೆ ಆಶ್ರಮಗಳಲ್ಲಿ 4 ಬ್ರಹ್ಮಚರ್ಯ ಆಶ್ರಮ ಅಂತ. ಸೊ ಅಲ್ಲಿ ಆ ವಿಚಾರ ಅಲ್ಲ, ಇಲ್ಲಿ ಬಂದ್ಬಿಟ್ಟು ದೈಹಿಕ, ಮಾನಸಿಕ ಹಾಗೂ ಇಂದ್ರಿಯಗಳ ನಿಗ್ರಹವೇ ಬ್ರಹ್ಮಚರ್ಯ. ಅಂದ್ರೆ ದೈಹಿಕವಾಗಿ ನಮ್ಮ ದೇಹದಲ್ಲಿ ಯಾವುದೇ ಒಂದು ನನಗೆ ಆ ತರ ಒಡವೆ, ಬಂಗಾರ, ವಜ್ರ, ವೈಡೂರ್ಯ ಅಥವಾ ಆ ತರ ಬಟ್ಟೆ ಅಥವಾ ಕೋಟು, ಶರ್ಟು ನಾ ಹೀಗಿರ್ಬೇಕು ಅಲ್ಲ, ದೈಹಿಕವಾಗಿ ಅದನ್ನ ತ್ಯಜಿಸ್ತಕ್ಕಂಥದ್ದು. ಮತ್ತೆ ಮಾನಸಿಕವಾಗಿ ಮನಸ್ಸು ನಾನು ಹಾಗಿರ್ಬೇಕು, ನಾವು ಅಂತ ಬಂದ್ರೆ ಅಂತ ಒಂದು ಕಾರಲ್ಲಿ ಒಳ್ಳೆ ಲಕ್ಸುರಿ ಏರೋಪ್ಲೇನ್ ಫ್ಲೈಟ್ ಫಾರಿನ್ ಅದು ಅಲ್ಲ. ಮತ್ತೆ ಇಂದ್ರಿಯಗಳ ನಿಗ್ರಹ. ಇಂದ್ರಿಯಗಳನ್ನು ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಪಂಚೇಂದ್ರಿಯಗಳನ್ನ ನಿಗ್ರಹಿಸ್ತಕ್ಕಂಥದ್ದೇ ಬ್ರಹ್ಮಚರ್ಯ. ಪಂಚೇಂದ್ರಿಯಗಳನ್ನ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ನಿಗ್ರಹಿಸ್ತಕ್ಕಂಥದ್ದು. ಇದು ಅಲ್ಲದೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮೇತ ನಿಗ್ರಹಿಸ್ತಕ್ಕಂಥದ್ದನ್ನು ನಾವು ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಕೊನೆಯ 5ನೇ ಒಂದು ಯಮಪಂಚಕ ಅಪರಿಗ್ರಹ. ಅಪರಿಗ್ರಹ ಅಂತಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದಿರುವುದು, ಅಂದ್ರೆ ಸ್ವೀಕರಿಸದಿರುವುದು. ತನಗೆ ಎಷ್ಟು ಬೇಕು ಅಷ್ಟನ್ನು ಅಗತ್ಯವಾಗಿ ಮಾತ್ರ ಶೇಖರಣೆ ಮಾಡೋದು. ಎಲ್ಲವೂ ನನಗೆ ಬೇಕು ಅಂತಕ್ಕಂಥದ್ದಲ್ಲ, ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದೇ ಇರೋದನ್ನು ನಾವು ಅಪರಿಗ್ರಹ ಅಂತಕ್ಕಂಥ. ಸೊ ಇಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ? ಯೋಗದ ಪಿತಾಮಹರು ಪತಂಜಲಿ ಮುನಿಗಳು. ಈ ಯೋಗಾಸನವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21 ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಪತಂಜಲಿ ಮುನಿಗಳು 4 ಯೋಗ ಪಥಗಳನ್ನ ಮಾಡಿದ್ದಾರೆ. ಯಾವಪ್ಪ ಅಂತಂದ್ರೆ, ಸೊ ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ ಅಂತ. ನಿಮಗೆ ಗೊತ್ತಿದೆ, ಜ್ಞಾನ, ಭಕ್ತಿ, ಕರ್ಮ ಅಂತಕ್ಕಂಥದ್ದು ನಮ್ಮ ತ್ರೇತಾಯುಗ ಮತ್ತು ದ್ವಾಪರ ಯುಗದಲ್ಲಿ ಬಂದಂತಹ ಒಂದು ಯೋಗಗಳು.
ಈಗ ಈ ಅಷ್ಟಾಂಗ ಯೋಗದ ಪತಂಜಲಿ ಮುನಿಗಳು ರಾಜಯೋಗದಿಂದ ಅಷ್ಟಾಂಗ ಯೋಗದ ಮೆಟ್ಟಿಲುಗಳನ್ನ ಹೊರ ತಂದಿರ್ತಕ್ಕಂಥದ್ದು. ಆ ಯಾವಪ್ಪ ಅಂತಂದ್ರೆ ಆ ಅಷ್ಟಾಂಗ ಯೋಗ ಮೆಟ್ಟಿಲುಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಅಂದ್ಬಿಟ್ಟು 8 ಮೆಟ್ಟಿಲುಗಳು. ಸೊ ಯಮ ಅಂತಕ್ಕಂಥ ಮೊದಲೇ ಅಂಶ ನಾವು ನೋಡಿದ್ವಿ. ಯಮ ಅಂತಕ್ಕಂಥದ್ರಲ್ಲಿ ಯಮ ಪಂಚಕಗಳು ಅಂತಕ್ಕಂಥದ್ದು ಬರ್ತದೆ. ಏನು ಯಮ ಪಂಚಕ ಅಂತಂದ್ರೆ, ಸೊ ನಿಮಗೆ ಹೇಳಿದ್ರೆ ಮಕ್ಕಳೇ, ನಾವು ಉತ್ತಮ ಸಮಾಜದಲ್ಲಿ ಉತ್ತಮ ಸಮಾಜದಲ್ಲಿ ನಿರ್ವಹಿಸ್ತಕ್ಕಂಥ ಒಂದು ಕ್ರಿಯೆಯಲ್ಲಿ ಸಾಮಾಜಿಕ ಸಂಬಂಧವನ್ನ ಬೆಳೆಸ್ಬೇಕಾದ್ರೆ ಆ ವ್ಯಕ್ತಿಗಳಲ್ಲಿ ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂಥ ಕ್ರಿಯೆ ಯಮ ಪಂಚಕ ಅಥವಾ ಯಮ. ಸೊ ಯಮ ಪಂಚಕಗಳು ಅಂತಂದ್ರೆ ಯಾವುವು? ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಹಿಂಸೆ ಅಂದ್ರೇನು? ಯಾರಿಗೂ ಯಾವ ರೀತಿಯಿಂದಲೂ ನೋವನ್ನು ಉಂಟು ಮಾಡದಿರುವುದೇ ಅಹಿಂಸೆ. ಸತ್ಯ ಅಂದ್ರೆ ವಾಸ್ತವ ಸ್ಥಿತಿಯನ್ನ, ಇದ್ದದ್ದನ್ನ ಇದ್ದ ಹಾಗೆ ನಾವು ಕಣ್ಣಾರೆ ಏನ್ ನೋಡಿರ್ತೀವೋ ಅದನ್ನ ಪ್ರಸ್ತುತಪಡಿಸೋದು ಅಥವಾ ತಿಳಿಯಪಡಿಸುವುದನ್ನು ಸತ್ಯ ಅಂತೀವಿ. ಹಾಸ್ತೆಯ ಅಂತಂದ್ರೆ ಕಳ್ಳತನ ಮಾಡದೇ ಇರುವುದು, ನಮ್ಮದಲ್ಲದ ವಸ್ತುವನ್ನ ಮುಟ್ಟದೆ ಇರ್ತಕ್ಕಂಥದ್ದು. ಹಾಗೆ ಬ್ರಹ್ಮಚರ್ಯ ದೈಹಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೂ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನು ಈ ಪಂಚೇಂದ್ರಿಯಗಳನ್ನ ನಿಗ್ರಹಿಸ್ತಕ್ಕಂಥ ಒಂದು ಕ್ರಿಯೆಯೇ ಬ್ರಹ್ಮಚರ್ಯ. ಹಾಗೆ ಲಾಸ್ಟ್ ಅಪರಿಗ್ರಹ ಅಂತಂದ್ರೆ ಅಗತ್ಯಕ್ಕಿಂತ ಹೆಚ್ಚು ವಸ್ತುವನ್ನ ತಾವು ಸಂಗ್ರಹಿಸದಿರುವುದೇ ಅಪರಿಗ್ರಹ. ಎಷ್ಟು ಬೇಕು ಅಷ್ಟು, ಹಾಸಿಗಿದ್ದಷ್ಟು ಕಾಲು ಚಾಚಿಸ್ಬೇಕಂತವಲ್ಲ ಅಷ್ಟು ಮಾತ್ರ ನಾವು ಇಟ್ಕೊಂಡು ಉಳಿದುದನ್ನ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ, ಉಪಕಾರ ಮಾಡ್ತಕ್ಕಂಥ, ಅಂದ್ರೆ ಹಣದ ವಸ್ತು ರೂಪದಲ್ಲಿ ನಾವು ಕೊಟ್ಟರೆ ಅವರು ಧನದ ರೂಪದಲ್ಲಿ, ಹಣ ರೂಪದಲ್ಲಿ ನಮ್ಗೆ ಕೊಡ್ತಕ್ಕಂಥ ಒಂದು ಕ್ರಿಯೆಗೆ ನಾವು ಅಪರಿಗ್ರಹ ಅಂತ ಅಂದ್ಬಿಟ್ಟಿದ್ದೇವೆ. ಸೊ ಎರಡನೇ ಅಂಶ ನಿಯಮ ಅಂದ್ರೇನು? ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟಂತಹ ನೀತಿ ನಿಬಂಧನೆಗಳೇ ನಿಯಮ. ಯಾವುದೇ ಒಬ್ಬ ವ್ಯಕ್ತಿ, ಪ್ರಪಂಚದ ಯಾವುದೇ ಒಬ್ಬ ವ್ಯಕ್ತಿ, ಮಗುವಾಗಿರ್ಬೋದು, ವ್ಯಕ್ತಿಯಾಗಿರ್ಬೋದು, ಅವನು ತನ್ನ ವೈಯಕ್ತಿಕ ಶುಚಿತ್ವದ ಬಗ್ಗೆ, ವೈಯಕ್ತಿಕ ನಡವಳಿಕೆಯ ಬಗ್ಗೆ, ವೈಯಕ್ತಿಕ ನೀತಿ ನಿಬಂಧನೆ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಕ್ರಿಯೆಗೆ ಅಥವಾ ರೂಪಿಸ್ತಕ್ಕಂಥ ಚಟುವಟಿಕೆಯ ನಿಯಮ ಅಂತ. ಇದು 5 ವೈಯಕ್ತಿಕ ಮೌಲ್ಯಗಳನ್ನು ಹೊಂದಿದೆ. 5 ಮೌಲ್ಯಗಳನ್ನು ಹೊಂದಿದೆ. ಅವನೇ ನಿಯಮ ಪಂಚಕ. ನಿಯಮ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟಂತಹ ನೀತಿ ನಿಬಂಧನೆಗಳನ್ನು ನಿಯಮ ಎಂದು ಕರೀತಾರೆ. ಇದು 5 ವೈಯಕ್ತಿಕ ಮೌಲ್ಯಗಳನ್ನು ಹೊಂದಿದೆ. ಅವನ್ನೇ ನಾವು ನಿಯಮ ಪಂಚಕಗಳು ಎಂದು ಕರೀತೇವೆ. ಯಾವ 5 ನಿಯಮ ಪಂಚಕಗಳು ಅಂತಂದ್ರೆ, ಒಂದನೇದು ಶೌಚ. ಏನು ಶೌಚ ಅಂದ್ರೆ ಮಕ್ಕಳು ನಿಮ್ಗೆ ಗೊತ್ತಿದೆ, ಶೌಚಾಲಯ ಬಳಸ್ತೀರಾ, ಶೌಚಕ್ಕೆ ಹೋಗ್ತೀರಾ. ಆದ್ರೆ ನಮ್ಮ ಪತಂಜಲಿ ಅಷ್ಟಾಂಗ ಯೋಗದ ನಿಯಮದ ಪ್ರಕಾರ ಶೌಚ ಅಂದ್ರೆ ತಮ್ಮ ದೇಹ ಹಾಗೂ ಪರಿಸರ ಶುಚಿಯಾಗಿರಿಸುವುದೇ ಶೌಚ. ದೇಹ ಮತ್ತು ಪರಿಸರ ಜೊತೆಗೆ ನಮ್ಮ ಮನಸ್ಸನ್ನು ಶುಚಿಯಾಗಿರಿಸೋದು. ನೋಡು, ದೇಹ ಆಂತರಿಕವಾಗಿ ಮನಸ್ಸು, ಬಾಹ್ಯವಾಗಿ ದೇಹ
ಶುಚಿಯಾಗಿರಿಸುವುದೇ ಶೌಚ ಅಂತ ಅಂದ್ಬಿಟ್ಟು ಯಾವ್ದು ಹೇಳ್ತತೆ? ಯಮ ಪಂಚಕಗಳಲ್ಲದೆ ನಿಯಮ ಪಂಚಕಗಳು, ಅಷ್ಟಾಂಗ ಯೋಗದ 2ನೇ ಮೆಟ್ಟಿದಾಗಿರ್ತಕ್ಕಂಥ ನಿಯಮ ಪಂಚಕಗಳಲ್ಲಿ ಒಂದಾಗಿರ್ತಕ್ಕಂಥ ಶೌಚ ಏನ್ ಹೇಳ್ತತೆ? ನಮ್ಮ ದೇಹ ಮತ್ತು ಮನಸ್ಸನ್ನು ಸ್ವಚ್ಛವಾಗಿಡುವುದೇ ಶೌಚ, ಕ್ಲೀನ್ ಆಗಿರ್ತದೆ. ಅದಕ್ಕೆ ಬೆಳಿಗ್ಗೆ ಯಾವುದೇ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬಹಿರ್ದೆಸೆಗೆ ಅಂದ್ರೆ ಹೊರಗಡೆ ಹೋಗಬೇಡಿ. ಬಹಿರ್ದೆಸೆಗೆ ನಿಮ್ಮ ಶೌಚಾಲಯವನ್ನ ಟಾಯ್ಲೆಟ್ ಅನ್ನೇ ಬಳಸಿ. ಆದರೆ ಬರಿಗಾಲಲ್ಲ, ಪಾದರಕ್ಷೆಗಳನ್ನ ಹಾಕೊಂಡೇ ಹೋಗ್ಬೇಕು. ಮುಗಿದ ನಂತರ ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರು ಪೆನಲ್ ಹಾಕ್ಬಿಟ್ಟು ನಿಮ್ಮ ಸಾಬೂನಿನಿಂದ, ಸೋಪಿನಿಂದ, ಶಾಂಪಿನಿಂದ ನಿಮ್ಮ ಕೈ ಕಾಲುಗಳನ್ನು ಶುಚಿಯಾಗಿ ತೊಳೆದು ಬಿಡಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು 20 ರಿಂದ 25 ಸೆಕೆಂಡು ನಿಮ್ಮ ಸಾಬೂನಿನಿಂದ ನೊರೆಯುತ್ತಾರೆ. ಕಾರಣ ಇಷ್ಟೇ, ವೈರಾಣುಗಳು, ಸೂಕ್ಷ್ಮಾಣು ಜೀವಿಗಳು ನಿಮ್ಮ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಸೇರಲ್ಲ. ಹಾಗೆ ಎಷ್ಟು ವೈಯಕ್ತಿಕ ಶುಚಿಯಾಗಿರ್ತೀರೋ ಅಷ್ಟು ಆರೋಗ್ಯ ನಿಮ್ಮ ಕೈಯಲ್ಲಿರ್ತದೆ. 2ನೇದು ಸಂತೋಷ. ಸಂತೋಷ, ಉಲ್ಲಾಸ, ಹರ್ಷ, ಹೀಗೆ ನಾನಾ ಪ್ರಮಾಣ. ಸಂತೋಷ ಅಂದ್ರೆ ಹರ್ಷ, ಉಲ್ಲಾಸ ಎಂದರ್ಥ. ಅಂದ್ರೆ ಸಾಧಕನು ಯಾವುದನ್ನು ಬಯಸದೇ ಇದ್ದರೆ ಸಹಜವಾಗಿ ತೃಪ್ತಿಯಿಂದ ಸಂತೋಷವಾಗಿರ್ತಾನೆ. ಸಾಧಕ ಏನೋ ಒಂದು, ಈಗ ಮೊನ್ನೆ ವಿ ಶ್ರೀಹರಿಕೂಟದಲ್ಲಿ ಒಂದು ಕಕ್ಷಶಿಲೆಗೆ ಒಂದು ನೌಕೆಯನ್ನ ಬಿಟ್ಟರು. ಹಲವಾರು ವಿದೇಶದವರು, ನಮ್ಮ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅದಕ್ಕೆ ಒಳ್ಳೆ ಒಂದು ಪ್ರೋತ್ಸಾಹನ ನೀಡಿದ್ರು, ಅಭಿನಂದನೆ ಸಲ್ಲಿಸಿದ್ರು. ಯಾಕಂದ್ರೆ DRDOದವರು ಅಷ್ಟು ತಂತ್ರಜ್ಞಾನಗಳು, ವಿಜ್ಞಾನಿಗಳು ನಮ್ಮ ದೇಶದ ಸುಮಾರು ನೌಕೆ ಕಕ್ಷೆಯಲ್ಲಿರ್ತಕ್ಕಂಥದ್ದು ಎಂತೆಂತ ಯುದ್ಧ ವಿಮಾನಗಳ ನೌಕೆಗಳನ್ನ ಮತ್ತು ಎಲ್ಲೇ ಇದ್ರೂ ಸಮೇತ ತನ್ನ ನಿಂತ ಕುಳಿತ ಸ್ಥಳದಲ್ಲೇನೆ ತಿಳ್ತಕ್ಕಂಥ ಒಂದು ಮಾಹಿತಿಯನ್ನ. ಹೀಗೆ ಸಂತೋಷ, ಉಲ್ಲಾಸ, ಹರ್ಷ ಸಹಜವಾಗಿ ತೃಪ್ತಿಯಿಂದ ಸಿಗ್ತಕ್ಕಂಥದ್ದನ್ನೇ ನಾವು ಸಂತೋಷ. ಸಹಜವಾಗಿ ಅಂದ್ರೆ ಸಾಧನೆ ಮಾಡ್ಕೋಬೇಕು, ಪ್ರಯತ್ನ ಮಾಡ್ಕೋಬೇಕು. ತಪಸ್ಸು, ತಪಸ್ಸು ಅಂದ್ರೇನು? ಶ್ರದ್ಧೆಯಿಂದ ಕೂಡಿದ ಸತತ ಪ್ರಯತ್ನವೇ ತಪಸ್ಸು. ಶ್ರದ್ಧೆಯಿಂದ ಕೂಡಿರ್ಬೇಕು, ಏಕಾಗ್ರತೆಯಿಂದ. ಯಾವುದೇ ನಾವು ರಾಷ್ಟ್ರಗೀತೆ ಪ್ರಯಾಣ ನಿಂತಿದ್ದೇವಪ್ಪ ಅಂತಂದ್ರೆ, ಯಾವುದೇ ಪಕ್ಕದಲ್ಲೇ ಹಾವು ನಾಗರಾವು ಬಂದ್ರು ಸಮೇತ ಅಥವಾ ಏನಾದ್ರೂ ಸಮೇತ ನಾವು ರಾಷ್ಟ್ರಗೀತೆ, ನಮ್ಮ ದೇಶಕ್ಕೋಸ್ಕರ ಹಾಡ್ತಕ್ಕಂಥ ರಾಷ್ಟ್ರಗೀತೆ ಅಂತ ನಿಂತು ಹಾಡ್ಬೇಕು. ಅದೊಂದೇ ಇಲ್ಲದ ಓದ್ಬೇಕಾದ್ರೂ ಅಷ್ಟೇ ಈ ಏಕಾಗ್ರತೆಯಿಂದ. ನಾವು ಬುಕ್ ಇಟ್ಕೊಂಡಿರ್ತೀವಿ, ಅಮ್ಮ ಅಥವಾ ಏನೋ ಮನೆಯಲ್ಲಿ ಏನೋ ಮಾತಾಡ್ತಿರ್ತಾರೆ, ಅದನ್ನ ಹಾರಿಸೋದಲ್ಲ, ಕಿವಿ ಕೊಡೋದಲ್ಲ. ನಮ್ಮ ವಾತಾವರಣ ಫಸ್ಟ್ ಓದ್ತಕ್ಕಂಥ ಪರಿಸರವನ್ನು ಮೊದಲು ಒಂದು ಶುಚಿತ್ವವಾಗಿ ತಪಸ್ಸಿನ ರೀತಿಯಲ್ಲಿ ನೀವು ನೋಡಿರ್ಬೋದು. ಒಂದೇ ಒಂದು ಉದಾಹರಣೆ ಕೊಡ್ತೀವಿ ನಿಮ್ಮ ಮಕ್ಕಳೇ. ಶಬರಿಮಲೆ ಸ್ವಾಮಿ ಅಯ್ಯಪ್ಪದಲ್ಲಿ ಏನ್ ಮಾಡ್ತಾನೆ? ಮಹಿಷಿ ತಪಸ್ಸನ್ನ ಮಾಡ್ತಾರೆ ಬ್ರಹ್ಮವನ್ನ ಕುರಿತು, ಬ್ರಹ್ಮ ದೇವರನ್ನ ಕುರಿತು. ಅದಕ್ಕಿಂತ ಪೂರ್ವದಲ್ಲಿ ಆ ಇಂದ್ರ ತನ್ನ ಅಗ್ನಿ, ವಾಯು, ವರ್ಣ 3 ದೇವತೆಗಳನ್ನೇ ಕಳಿಸ್ತಾನೆ ಆ ಭಂಗವನ್ನು ಮಾಡಲಿಕ್ಕೆ ತಪಸ್ಸನ್ನು. ಅದು ಅಲ್ಲದೆ ಆತನೇ ಬಂದು ವಜ್ರಾಯುಧದಿಂದ ತನ್ನ ಗುಂಡು ಬೆಟ್ಟಗಳನ್ನು ಕಳಿಸ್ತಾನೆ. ಆದ ಸಮಯದ ತನ್ನ ಆತ್ಮ ಬ್ರಹ್ಮದೇವನ ಬಳಿ ಹೋಗುತ್ತೆ, ಮತ್ತೆ ಬರ್ತಾರೆ. ಹಾಗೆ ಕೇಳ್ತಾರೆ ಅವರು. ಅಷ್ಟು ತಪಸ್ಸು. ಆತರ ಯಾವುದೇ ಒಬ್ಬರು ತೊಂದರೆ ಮಾಡಿದ ಸಮೇತ ನಮಗೆ ಏನು ಗೊತ್ತಾಗದೆ ಅಷ್ಟು ತಪಸ್ಸು, ಐಕ್ಯವಾಗಿರ್ಬೇಕು, ಲೀನನಾಗಿರ್ಬೇಕು ಅಂತಕ್ಕಂಥ ಒಂದು ಮಾಹಿತಿ. ಇದು ತಪಸ್ಸು ಅಂತ. ಮನಸ್ಸು ಇಲ್ಲಿ ವಿಚಲಿತಲಾಗದೇ ಇರ್ತಕ್ಕಂಥದ್ದನ್ನೇ ನಾವು ತಪಸ್ಸು ಮಾಡ್ತೀವಿ. 4ನೇದು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ತನ್ನನ್ನು ತಾನು ಅರಿತುಕೊಳ್ಳುವುದೇ ಸ್ವಾಧ್ಯಾಯ. ನಾನೇನು, ನನ್ನ ಕರ್ತವ್ಯ ಏನು, ನಾನೇನು ಮಾಡಬೇಕು ಅಂತಕ್ಕಂಥದ್ದನ್ನ ಆತ್ಮವಿದ್ಯೆ, ಆತ್ಮ ಅಂತರಾವಲೋಕನ ಮತ್ತೆ ಆತ್ಮಾವಲೋಕನ ಅಂತಕ್ಕಂಥ ಕರೀಬಹುದು. ಇದು ಸ್ವಾಧ್ಯಾಯ ಅಂದ್ರೆ ನಮ್ಮನ್ನು ನಾವೇ ಆಗಾಗ ವಿಮರ್ಶೆ ಮಾಡ್ಕೊಳ್ಳೋದು, ಸ್ವ ವಿಮರ್ಶೆ ಮಾಡ್ತಕ್ಕಂಥದ್ದನ್ನೇ ನಾವು ಸ್ವಾಧ್ಯಾಯ ಅಂತ. ನೀವಾದ್ರೂ ಮಕ್ಕಳಲ್ಲಿ ನಾವಿವತ್ತು ಜಗತ್ತು ಏನಕ್ಕೆ ಬಂದಿದ್ವಿ?
ನಾವು ಏನ್ ಮಾಡಬೇಕು, ನಮ್ಮ ಆತ್ಮಾವಲೋಕನ, ನಾವು ವಿದ್ಯೆಯನ್ನ ನಾವು ಸ್ವಂತ ಅಂತರಾವಲೋಕನ ಆತ್ಮಾವಲೋಕನ ಮಾಡ್ತಕ್ಕಂಥದ್ದನ್ನ ಮಾತ್ರ ನಾವು ಸ್ವಾಧ್ಯಾಯ ಅಂತ ಕರೀತೇವೆ. ಐದನೇದು ಈಶ್ವರಿ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂದ್ರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಈಶ್ವರ ಪ್ರಣಿಧಾನ. ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಈಶ್ವರ ಪ್ರಣಿಧಾನ ಅಂದ್ರೆ ಯಾವುದಾದರೂ ಒಂದು ತತ್ವದಲ್ಲಿ, ವಿಷಯದಲ್ಲಿ, ವ್ಯಕ್ತಿಯಲ್ಲಿ, ಶಕ್ತಿಯಲ್ಲಿ ಸಂಪೂರ್ಣವಾಗಿ ವಿಶ್ವಾಸವಿಡುವುದೇ ಆಗಿದೆ. ಇಲ್ಲಿ ಈಶ್ವರ ಪ್ರಣಿಧಾನ ಅಂತಂದ್ರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು, ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು. ಫಾರ್ ಎಕ್ಸಾಂಪಲ್, ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನನಲ್ಲಿ ಅವರು ತನ್ನ ವ್ಯಕ್ತಿತ್ವದಲ್ಲಿ, ತನ್ನ ಶಕ್ತಿಯಲ್ಲಿ ಲೀನರಾಗ್ತಕ್ಕಂಥ ಒಂದು ಕ್ರಿಯೆ. ಇದು ಈಶ್ವರ ಪ್ರಣಿಧಾನ ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ. ಸೊ ಹೀಗೆ ನಿಯಮದಲ್ಲೂ ಸಮೇತ ನಿಯಮ ಪಂಚಕಗಳು ಅಂತಕ್ಕಂಥದ್ದು ಇದೆ. ಈಗ ನಿಮಗೆ ಗೊತ್ತಾಯ್ತು ಮಕ್ಕಳೇ, ಯಮದಲ್ಲಿ ಯಮ ಪಂಚಕಗಳು ಯಾವುವು? ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ. ಆದ್ರೆ ನಿಯಮದಲ್ಲಿ ನಿಯಮ ಮೌಲ್ಯಗಳು ಅಂತ ಅಂದ್ಬಿಟ್ಟು ಅಥವಾ ನಿಯಮ ಪಂಚಗಳನ್ನ 5 ಇದಾವೆ. ಯಾವುವು? ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಅಂದ್ಬಿಟ್ಟು. ಶೌಚ ಅಂತಂದ್ರೆ ನಾವು ವೈಯಕ್ತಿಕ ಶುಚಿತ್ವ ಕಡೆ ಮಹತ್ವನ ಕೊಡ್ತಕ್ಕಂಥದ್ದು. ಜೊತೆಗೆ ಸಂತೋಷ, ಹರ್ಷ, ಉಲ್ಲಾಸ ಆಗಿ ತಪಸ್ಸನ್ನ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ತನ್ನ ಮನಸ್ಸನ್ನ ವಿಚಲಿತವಾಗಿ ಇದೆ, ಬೇರೆ ಕಡೆಗೆ ಹೋಗದೆ, ಮೈಂಡ್ ವಾಶ್ ಆಗದೆ, ತನ್ನ ಕಾರ್ಯ ಏನು, ತನ್ನ ಶ್ರದ್ಧೆ ಏನು, ಸತತವಾಗಿ ಪ್ರಯತ್ನ ಪಡ್ತಕ್ಕಂಥದ್ದು ತಪಸ್ಸು. ಸ್ವಾಧ್ಯಾಯ ತನ್ನನ್ನು ತಾನು ಆತ್ಮಾವಲೋಕನ, ಅವಲೋಕನ ಮಾಡ್ತಕ್ಕಂಥದ್ದೇ, ವಿಮರ್ಶೆ ಮಾಡ್ತಕ್ಕಂಥದ್ದೇ ಸ್ವಾಧ್ಯಾಯ, ವಿಮರ್ಶೆ ಮಾಡ್ತಕ್ಕಂಥ. ಈಶ್ವರ ಪ್ರಣಧಾನ ಅಂತಂದ್ರೆ ವ್ಯಕ್ತಿಯಲ್ಲಿ ಅಥವಾ ಶಕ್ತಿಯಲ್ಲಿ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದನ್ನ ತನ್ನನ್ನು ತಾನು ಸಮರ್ಪಿಸಿ ಈಶ್ವರ ಪ್ರಣಧಾನ. ಇಷ್ಟು ಅರ್ಥ ಫಲ ಮಕ್ಕಳೇ. ಇದು ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂಥ ನಿಯಮ ಮತ್ತು ಯಮ ಮತ್ತು ನಿಯಮಗಳು. ಸೊ ಮುಂದಿನ ತರಗತಿಯಲ್ಲಿ ಹಾಸನದ ಬಗ್ಗೆ ಅಧ್ಯಯನ ಮಾಡಿ. ಇವತ್ತಿನ ಒಂದು ತರಗತಿಯಲ್ಲಿ ಏನೇ ನಿಮಗೆ ಸಮಸ್ಯೆ ಅಥವಾ ಪ್ರಶ್ನೆಗಳು ಬಂದರೆ ನನಗೆ ವಾಟ್ಸಪ್ ಮುಖಾಂತರ ತಿಳಿಸ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಮಕ್ಕಳು. ಥ್ಯಾಂಕ್ ಯು.